ಈ ವರ್ಷ 36,000 ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. 36,000 ಕೋಟಿ 36,000 ಕೋಟಿ. ಮುಂದಿನ ವರ್ಷಕ್ಕೆ 24-25ಕ್ಕೆ 52,009 ಕೋಟಿ ರೂಪಾಯಿಗಳನ್ನು ಮೊನ್ನೆ ಮಂಡಿಸಿದಂತ ಬಜೆಟ್ನಲ್ಲಿ ಇಟ್ಟಿದ್ದೇವೆ. ಮೊನ್ನೆ ಮಂಡಿಸಿದಂತ ಬಜೆಟ್ 3,71,383 ಕೋಟಿ ರೂಪಾಯಿ. ಮೊನ್ನೆ ಮಂಡಿಸಿದಂತ ಬಜೆಟ್ 3,71,383 ಕೋಟಿ ರೂಪಾಯಿ. ಕಳೆದ ಸಾರಿ ನಾನು ಮಂಡಿಸಿದಂತ ಬಜೆಟ್ 3,27,000 ಕೋಟಿ. 3,27,000 ಕೋಟಿಯಿಂದ 3,71,383 ಕೋಟಿ ಆಗಿದೆ. ಸರ್ಕಾರದ ಖಜಾನೆ ಖಾಲಿಯಾಗಿದ್ರೆ ಅಥವಾ ದಿವಾಳಿ ಆಗಿದ್ರೆ ಇಷ್ಟು ಬಜೆಟ್ ಗಾತ್ರವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? ಸುಮಾರು 43,000 ಕೋಟಿ ರೂಪಾಯಿ ಹೆಚ್ಚು. ಕಳೆದ ಬಜೆಟ್ಗೂ ಮುಂದಿನ ವರ್ಷದ ಬಜೆಟ್ಗೂ ವ್ಯತ್ಯಾಸ 43,000 ಕೋಟಿಗೂ ಹೆಚ್ಚು ರೂಪಾಯಿ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನೀವೆಲ್ಲರೂ ಕೂಡ ನಿಮಗೆ ನಾವು ವರದಿ ಕೊಡಬೇಕಾಗಿರ್ತಕ್ಕಂಥದ್ದು ವಿರೋಧ ಪಕ್ಷದವರಿಗೆ ಅಲ್ಲ. ನೀವು ನಮ್ಮ ಮಾಲೀಕರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರು. ಆದ್ರಿಂದ ನೀವು ಆಶೀರ್ವಾದ ಮಾಡೋರು. ನಾನು ಇದೇ ಚುನಾವಣೆಗಿಂತ ಪೂರ್ವದಲ್ಲಿ ಇದೇ ಜಾಗದಲ್ಲಿ ಬಂದು ಭಾಷಣ ಮಾಡಿದ್ದೆ. ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಬಂದಿದ್ದಾಗ ನಾವು ಇನ್ನೂ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿರಲಿಲ್ಲ. ಆದರೂ ಕಾಂಗ್ರೆಸ್ಗೆ ನೀವು ಆಶೀರ್ವಾದ ಮಾಡಬೇಕು. ನಾವು ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ಕೂಡ ನೀವು ಬೆಂಬಲಿಸಬೇಕು, ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದೆ. ನಮ್ಮ ಮನವಿಯನ್ನು ಮನ್ನಿಸಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದೀರಿ, ಕೋನ್ ರೆಡ್ಡಿ ಅವರನ್ನ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಹಣಕಾಸಿನ ಇದರಲ್ಲಿ ಈ ಭಾರತೀಯ ಜನತಾ ಪಕ್ಷದವರು ಹೆಂಗಾಗಿದ್ದಾರೆ ಅಂತಂದ್ರೆ, ಕೊಲೆ ಬಸವ ಅಂತ ಇರ್ತದೆ ನಮ್ಮ ಕಡೆ. ಕೊಲೆ ಬಸವ ನಿಮ್ಮ ಕಡೆನೇ ಇದೆಯೇನೋ ಗೊತ್ತಿಲ್ಲ ನನಗೆ. ಇದೆಯಾ? ನೀನು ಸೀತೆ ಮದುವೆ ಆಯ್ತಿ ಅಂದ್ರೆ ತಲೆ ಕುಣಿಸ್ತದೆ, ಹಿಂಗೆ ಸೀತೆ ಮದುವೆ ಆಗಲ್ವಾ ಅಂದ್ರೆ ಹಿಂಗಂತದೆ. ಹಂಗೆ ಬಿಜೆಪಿ ಅವರು ಏನ್ ಹೇಳ್ತಾರೆ, ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ಅಮಿತ್ ಶಾ ಏನ್ ಹೇಳ್ತಾರೆ, ನಡ್ಡಾ ಏನ್ ಹೇಳ್ತಾರೆ, ಹಂಗೆ ತಲೆ ಕುಣಿಸ್ತಾರೆ, ಇಲ್ಲರ ತಲೆ ಅಳ್ಳಾಡಿಸ್ತಾರೆ. ಇವ್ರಿಗೆ 25 ಜನ MP ಗೆಲ್ಲಿಸ್ಕೊಟ್ಟಿದ್ದೀವಿ. ಇಲ್ಲಿ ಬಹಳ ದಿನಗಳಿಂದ, ಸುಮಾರು 10 ವರ್ಷಗಳಿಂದ ಕಳಸಾ ಬಂಡೂರಿ ನಾಲಾ ಹೋರಾಟ ನಡೀತಾ ಇದೆ. ನೋಟಿಫಿಕೇಶನ್ ಕೂಡ ಆಗಿದೆ. ಪಾಪ ನಮ್ಮ ರೈತ ಬಂಧುಗಳು ನನ್ನನ್ನು ಭೇಟಿ ಮಾಡಿದಾಗೆಲ್ಲ ಹೇಳ್ತಾರೆ, ಕೆಲಸ ಶುರು ಮಾಡಿ. ನಾವು ಟೆಂಡರ್ ಕರೆದುಬಿಟ್ಟಿದ್ದೀವಿ. ಆದರೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ ಕೊಡಿಸ್ಬೇಕಾಗಿರೋರು ಕೇಂದ್ರ ಸರ್ಕಾರದವರು. ಇಲ್ಲಿನ MP ಸಚಿವರಾಗಿದ್ದಾರೆ ಮಿಸ್ಟರ್ ಪ್ರಹ್ಲಾದ್ ಜೋಶಿ. ಏನಪ್ಪ ಮಾಡ್ತಾ ಇದೀಯ ನೀನು? ಕೊಡಿಸ್ಬೇಕ ಬೇಡ? ದಿ ಬಾಲಿಶ್ ಇನ್ ದಿ ಕೋರ್ಟ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ನಮ್ಮಿಂದ ಅಲ್ಲ. ನಾವು ಇವತ್ತು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆನೇ ಕೆಲಸ ಪ್ರಾರಂಭ ಮಾಡ್ತೀವಿ. ಇದನ್ನ ನಮ್ಮ ರೈತಾಪಿ ಜನ, ರೈತ ಸಂಘದ ಮುಖಂಡರುಗಳು ಇದನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಯಡಿಯೂರಪ್ಪ ಹುಬ್ಬಳ್ಳಿನಲ್ಲಿ ಭಾಷಣ ಮಾಡಿದ್ರು. ಯಡಿಯೂರಪ್ಪ ಪತ್ರ ಓದಿದ್ರು. ಗೋವಾ ಚೀಫ್ ಮಿನಿಸ್ಟರ್ ಬರೆದಿರ್ತಕ್ಕಂಥದ್ದು, ಕೆಲಸ ಶುರು ಮಾಡ್ತೀವಿ ಚುನಾವಣೆಗೋಸ್ಕರ. ಏನ್ ಬೇಕಾದ್ರೂ ಭರವಸೆ ಕೊಡ್ತಾರೆ. ಯಾರಾದರೂ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಪಕ್ಷ ಇದ್ರೆ
ಅದು ಭಾರತೀಯ ಜನತಾ ಪಕ್ಷ. ಯಾರಾದರೂ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಹೆಚ್ಚು ಸುಳ್ಳು ಹೇಳಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಇದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿಯವರು. ನಿಮಗೆ 15 ಲಕ್ಷ ರೂಪಾಯಿ ಚುನಾವ್ 10 ವರ್ಷಗಳ ಹಿಂದೆ ಹೇಳಿದ್ದು. 10 ವರ್ಷಗಳ ಹಿಂದೆ ನಾವು ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಗೊಬಂದು ಪ್ರತಿ ಮನೆಗೆ 15 ಲಕ್ಷ ರೂಪಾಯಿ ಕೊಟ್ಬಿಡ್ತೀವಿ ಅಂತಂದ್ರು. ಬಂತ ನಿಮಗೆ 15 ರೂಪಾಯಿ ಯಾರು ಬಂತೇನ್ರಿ? ಬರಲಿಲ್ಲ. 2 ಕೋಟಿ ಹುದ್ದೆಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ಅಚ್ಚೇ ನಾಯಂಗೆ ಅಂತಂದ್ರು, ಬರಲಿಲ್ಲ.